ಬಡತನದ ಬಗೆಯಲ್ಲಿ ಬೆಂದರು. ಸ್ವಾಭಿಮಾನದ ಹಸಿರನ್ನು ಉಳಿಸಿಕೊಂಡಿದ್ದ ಒಂದು ಹೂ. ಶ್ರೀಮಂತಿಕೆಯ ಅರಮನೆಯಲ್ಲಿ ಅನುಭವಿಸಿದ ಸಂಕಷ್ಟಗಳು ಮತ್ತು ಅಲ್ಲಿನ ವೈಭವದ ಹಿಂದಿದ್ದ ಕಹಿಯಾದ ಸತ್ಯದ ಕುರಿತಾದ ವಿಸ್ತಾರವಾದ ಕಥೆ ಇಲ್ಲಿದೆ. ಕನಸಿನ ಅರಮನೆ ಮತ್ತು ಕಣ್ಣೀರಿನ ಸೆರೆಮನೆ. ಒಂದು ಪುಟ್ಟ ಹಳ್ಳಿ. ಅಲ್ಲಿನ ಮಣ್ಣಿನ ವಾಸನೆ ಮತ್ತು ಹಕ್ಕಿಗಳ ಚಿಲಿಪಿಲಿ ನಡುವೆ ವಾಸಿಸುತ್ತಿದ್ದಳು ಪಲ್ಲವಿ. ತಂದೆ ಶೇಖರಪ್ಪ ಕೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಗೌರಮ್ಮ ನೆರೆಮನೆಯವರ ಹಟ್ಟಿ ಕೆಲಸ ಮಾಡಿ ಮಗಳನ್ನು ಓದಿಸುತ್ತಿದ್ದರು. ಪಲ್ಲವಿ ಕೇವಲ ರೂಪವತಿ ಅಷ್ಟೇ ಅಲ್ಲ, ಗುಣವತಿಯೂ ಹೌದು. ಪದವಿ ಮುಗಿಸಿ ಹಳ್ಳಿಯಲ್ಲೇ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದ ಆಕೆಗೆ ಅನಿರೀಕ್ಷಿತವಾಗಿ ಬಂದ ಸಂಬಂಧವೇ ಆಕೆಯ ಬದುಕಿನ ದಿಕ್ಕನ್ನೇ ಬದಲಿಸಿತ್ತು. ನಗರದ ದೊಡ್ಡ ಉದ್ಯಮಿ ವಿಶ್ವನಾಥ್ ಅವರ ಮಗ ಸಾಗರ್ ಪಲ್ಲವಿಯನ್ನು ಒಂದು ಮದುವೆಯ ಸಮಾರಂಭದಲ್ಲಿ ನೋಡಿ ಇಷ್ಟಪಟ್ಟಿದ್ದ. ಅರಮನೆಯಂತಹ ಮನೆ, ಕೋಟಿಗಟ್ಟಲೆ ಆಸ್ತಿ ಇರುವ ಸಾಗರ್ನ ತಂದೆ ತಾಯಿಗೆ ಈ ಸಂಬಂಧ ಇಷ್ಟವಿರಲಿಲ್ಲ. ಆದರೆ ಸಾಗರ್ನ ಹಠಕ್ಕೆ ಬಿದ್ದ ಅವರು ಪಲ್ಲವಿಯ ಬಡತನವನ್ನು ತಮ್ಮ ಅಂತಸ್ತಿನ ಪ್ರದರ್ಶನಕ್ಕೆ ಬಳಸಿಕೊಳ್ಳಲು ನಿರ್ಧರಿಸಿ ಮದುವೆಗೆ ಒಪ್ಪಿದರು. ಹೊಸಿಲು ದಾಟಿದ ಮೊದಲ ನೋವು. ಮದುವೆಯಾಗಿ ಪಲ್ಲವಿ ಆ ದೊಡ್ಡ ಬಂಗಲೆಗೆ ಕಾಲಿಟ್ಟಾಗ ಆಕೆಗೆ ಕಂಡಿದ್ದು ಕೇವಲ ಬಣ್ಣದ ಲೋಕ. ಆದರೆ ಗೃಹ ಪ್ರವೇಶದ ದಿನವೇ ಆಕೆಯ ಅತ್ತೆ ರಾಜೇಶ್ವರಿ ಕಟುವಾಗಿ ನುಡಿದರು. ನೋಡು ಪಲ್ಲವಿ, ನೀನು ಬಂದಿರೋದು ಈ ಮನೆಗೆ ಸೊಸೆಯಾಗಿಯಲ್ಲ, ನನ್ನ ಮಗನ ಹಠಕ್ಕಾಗಿ. ಇಲ್ಲಿನ ಪ್ರತಿಯೊಂದು ವಸ್ತುವಿಗೂ ನಿನ್ನ ತಂದೆ ಇಡೀ ಆಸ್ತಿ ಮಾರಿದರೂ ಬೆಲೆ ಕಟ್ಟಲಾಗದ್ದು. ಎಚ್ಚರಿಕೆಯಿಂದ ಇರು ಅಂತ ಜೋರಾಗಿ ಹೇಳಿದರು. ಅದನ್ನು ಕೇಳಿ ಪಲ್ಲವಿಯ ಕಣ್ಣಲ್ಲಿ ನೀರು ಜಿನುಗಿತ್ತು. ಹಳ್ಳಿಯಲ್ಲಿ ಅಮ್ಮ ಪ್ರೀತಿಯಿಂದ ಕಂದ ಎಂದು ಕರೆಯುತ್ತಿದ್ದ ಆ ಮಾತುಗಳು ನೆನಪಾದವು. ಇಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಶಿಸ್ತು ಮತ್ತು ಅಂತಸ್ತಿನ ಪ್ರದರ್ಶನವಿತ್ತು. ಚಿನ್ನದ ಪಂಜರದ ಹಕ್ಕಿ. ಪಲ್ಲವಿಯ ದಿನಚರಿ ಬದಲಾಯಿತು. ಬೆಳಗ್ಗೆ ಬೇಗ ಎದ್ದು ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡಲು ಹೋದರೆ, ನಮ್ಮ ಮನೆಯಲ್ಲಿ ಕೆಲಸಕ್ಕೆ 10 ಜನ ಆಳುಗಳಿದ್ದಾರೆ, ನೀನು ಈ ಹಳ್ಳಿಯ ಬುದ್ಧಿ ತೋರಿಸಬೇಡ ಎಂದು ರಾಜೇಶ್ವರಿ ಗದರಿಸುತ್ತಿದ್ದರು. ಅತ್ತೆ ಅಡುಗೆ ಮನೆಯಲ್ಲಿ ಏನಾದರೂ ಮಾಡಲು ಹೋದರೆ ಪಾಶ್ಚಾತ್ಯ ಶೈಲಿಯ ಅಡುಗೆಗಳು ಆಕೆಗೆ ತಿಳಿಯುತ್ತಿರಲಿಲ್ಲ. ಅದನ್ನೇ ನೆಪವಾಗಿ ಇಟ್ಟುಕೊಂಡು ಪ್ರತಿದಿನವೂ ಆಕೆಯ ಬಡತನವನ್ನು ಮತ್ತು ಆಕೆಯ ಬೆಳೆದ ಪರಿಸರವನ್ನು ಹಾಸ್ಯ ಮಾಡಲಾಗುತ್ತಿತ್ತು. ಸಾಗರ್ ಮೊದಮೊದಲು ಪ್ರೀತಿಯಿಂದ ಇದ್ದರು. ಕ್ರಮೇಣ ತನ್ನ ತಾಯಿಯ ಮಾತಿಗೆ ಮಾರು ಹೋದ. ಪಾರ್ಟಿಗಳಿಗೆ ಹೋದಾಗ ಪಲ್ಲವಿ ಸರಿಯಾಗಿ ಇಂಗ್ಲಿಷ್ ಮಾತನಾಡದಿದ್ದರೆ ಅಥವಾ ಅಲ್ಲಿನ ಸಂಪ್ರದಾಯಗಳಿಗೆ ಹೊಂದಿಕೊಳ್ಳದಿದ್ದರೆ ಸಾಗರ ಆಕೆಯನ್ನು ಎಲ್ಲರ ಮುಂದೆ ಹೀಯಾಳಿಸುತ್ತಿದ್ದ. ಪಲ್ಲವಿ, ನಿನಗೆ ಎಷ್ಟು ಸಲ ಹೇಳಬೇಕು, ಇಲ್ಲಿ ನಿನ್ನ ಹಳ್ಳಿಯ ಸಂಸ್ಕೃತಿ ನಡೆಯಲ್ಲ, ಸ್ವಲ್ಪ ಸ್ಟೈಲಿಶ್ ಆಗಿ ಇರುವುದನ್ನು ಕಲಿ ಎನ್ನುತ್ತಿದ್ದ ಸಾಗರ್. ಆಕೆಗೆ ತನ್ನ ತಂದೆ ತಾಯಿಯ ಜೊತೆ ಮಾತನಾಡಲು ಕೂಡ ಸರಿಯಾಗಿ ಅವಕಾಶವಿರಲಿಲ್ಲ. ಫೋನ್ ಮಾಡಿದರೂ ಅತ್ತೆ ಹದ್ದಿನ ಕಣ್ಣು ಇಡುತ್ತಿದ್ದರು. ಒಂದು ದಿನ ತಂದೆಗೆ ಹುಷಾರಿಲ್ಲ ಎಂದು ತಿಳಿದು ಪಲ್ಲವಿ ತವರು ಮನೆಗೆ ಹೋಗಲು ಕೇಳಿದಾಗ ಅವಳ ಅತ್ತೆ ಹೇಳುತ್ತಾರೆ, ನಮ್ಮ ಮನೆಯಲ್ಲಿ ನಾಳೆ ದೊಡ್ಡ ಪೂಜೆ ಇದೆ. ಇಂತಹ ಸಮಯದಲ್ಲಿ ನಿನ್ನ ಬಡ ತಂದೆಯ ಬಳಿ ಹೋಗಿ ನಮ್ಮ ಮರ್ಯಾದೆ ಕಳೆಯಬೇಡ ಎಂದು ರಾಜೇಶ್ವರಿ ತಡೆದರು. ಅಪಮಾನದ ಕಹಿ ಘಟನೆ. ಒಮ್ಮೆ ಮನೆಯಲ್ಲಿ ದೊಡ್ಡ ಸಮಾರಂಭವಿತ್ತು. ನಗರದ ಗಣ್ಯರೆಲ್ಲರೂ ಬಂದಿದ್ದರು. ರಾಜೇಶ್ವರಿ ಪಲ್ಲವಿಗೆ ಹಳೆಯ ವಿನ್ಯಾಸದ ಸೀರೆ ಉಡಲು ಹೇಳಿ ಎಲ್ಲರ ಮುಂದೆ ಆಕೆಯನ್ನು ಕೆಲಸದವಳು ಎಂಬಂತೆ ಬಿಂಬಿಸಲು ಪ್ರಯತ್ನಿಸಿದರು. ಪಲ್ಲವಿ ಅಡುಗೆ ಬಡಿಸುವಾಗ ಆಕಸ್ಮಿಕವಾಗಿ ಒಬ್ಬ ಅತಿಥಿಯ ಮೇಲೆ ಸ್ವಲ್ಪ ಸಾರು ಚೆಲ್ಲಿದಾಗ ರಾಜೇಶ್ವರಿ ಎಲ್ಲರ ಮುಂದೆ ಪಲ್ಲವಿಯ ಕೆನ್ನೆಗೆ ಬಾರಿಸಿದರು. ಬಡವರ ರಕ್ತವೇ ಹೀಗೆ, ಅಶಿಸ್ತು ಮತ್ತು ಅವಿವೇಕ ಎಂದು ಕಿರಿಚಿದರು. ಅಂದು ರಾತ್ರಿ ಪಲ್ಲವಿ ತುಂಬ ನೊಂದುಕೊಂಡಳು. ಸಾಗರ್ ಕೂಡ ಅವಳ ಪರವಾಗಿ ನಿಲ್ಲಲಿಲ್ಲ. ಆ ಅರಮನೆಯಂತಹ ಮನೆಯಲ್ಲಿ ತಾನು ಕೇವಲ ಒಬ್ಬ ಪ್ರದರ್ಶಕ ಗೊಂಬೆ ಎಂಬುದು ಆಕೆಗೆ ಅರಿವಾಯಿತು. ಅಭಿಮಾನದ ಜಿಗಿತ. ಪಲ್ಲವಿಯ ಮರುಹುಟ್ಟು. ಪಲ್ಲವಿ ದಿನವಿಡೀ ಅಳುತ್ತಾ ಕೂರಲಿಲ್ಲ. ತನ್ನ ಶಿಕ್ಷಣವೇ ತನ್ನ ಶಕ್ತಿ ಎಂದು ಆಕೆಗೆ ಅರ್ಥವಾಯಿತು. ಮನೆಯಲ್ಲೇ ಇದ್ದ ಹಳೆಯ ಪುಸ್ತಕಗಳನ್ನು ಓದತೊಡಗಿದಳು. ಇಂಗ್ಲಿಷ್ ಕಲಿತಳು. ಕಂಪ್ಯೂಟರ್ ಜ್ಞಾನವನ್ನು ಬೆಳೆಸಿಕೊಂಡಳು. ರಾಜೇಶ್ವರಿಯ ಕಿರುಕುಳ ಹೆಚ್ಚಾದಂತೆ ಪಲ್ಲವಿಯ ತಾಳ್ಮೆಯೂ ಹೆಚ್ಚಾಯಿತು. ಒಂದು ದಿನ ಸಾಗರ್ನ ಕಂಪನಿಯು ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿ ಸಾಲಗಾರರು ಮನೆಯ ಮುಂದೆ ಬಂದು ನಿಂತಿದ್ದ ದಿನವದು. ಅರಮನೆಯಂತಹ ಬಂಗಲೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು.
ಅತ್ತೆ ರಾಜೇಶ್ವರಿ ಸೋಫಾದ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ವಿಶ್ವನಾಥ್ ಅವರು ಯಾರದೋ ಕಾಲು ಹಿಡಿಯಲು ಫೋನ್ ಮಾಡುತ್ತಿದ್ದರು. ಪಲ್ಲವಿ ನಿಧಾನವಾಗಿ ಸಾಗರ್ ಬಳಿ ಬಂದು ನಿಂತಳು. ಸಾಗರ್, ನಾನು ಒಂದು ಮಾತು ಹೇಳಲಾ ಅಂತ ಹೇಳುತ್ತಾಳೆ. ಸಾಗರ್ ತಲೆ ಎತ್ತಿ ನೋಡಿದ್ದ. ಆತನ ಕಣ್ಣುಗಳಲ್ಲಿ ಹತಾಶೆ ಇತ್ತು. ಏನು ಪಲ್ಲವಿ, ಈಗಲೇ ನಮಗೆ ದಿಕ್ಕು ತೋಚದಂತಾಗಿದೆ. ನೀನು ನಿನ್ನ ಹಳ್ಳಿಯ ಬುದ್ಧಿವಾದ ಹೇಳಬೇಡ ಅಂತ ಸಾಗರ್ ಹೇಳುತ್ತಾನೆ. ಅಷ್ಟರಲ್ಲಿ ರಾಜೇಶ್ವರಿ ಮಧ್ಯ ಪ್ರವೇಶಿಸಿ, ನೋಡು ಸಾಗರ್, ಇವಳ ಹತ್ತಿರ ಏನು ಕೇಳ್ತೀಯ? ಇವಳಿಗೆ ಈ ವ್ಯವಹಾರದ ಗಂಧ ಗಾಳಿ ಗೊತ್ತಿದೆಯೇ? ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುವುದು ಗೊತ್ತು ಅಷ್ಟೆ. ನಮ್ಮ ಮರ್ಯಾದೆ ಹರಾಜು ಆಗುತ್ತಿದೆ. ಇವಳು ಬಂದು ಸಲಹೆ ಕೊಡುತ್ತಿದ್ದಾಳೆ ಎಂದರು ವ್ಯಂಗ್ಯವಾಗಿ. ಪಲ್ಲವಿ ಎಂದು ಮೊದಲ ಬಾರಿಗೆ ದೃಢವಾಗಿ ಉತ್ತರಿಸಿದಳು. ಅತ್ತೆಯವರೇ, ಹಳ್ಳಿಯವಳು ಅಂದ ಮೇಲೆ ಕೇವಲ ಪಾತ್ರೆ ತೊಳೆಯುವುದು ಮಾತ್ರವಲ್ಲ, ಹೊಲದಲ್ಲಿ ಬೆಳೆ ಬೆಳೆಯುವುದು ಗೊತ್ತು, ಬದುಕನ್ನು ಕಟ್ಟುವುದು ಗೊತ್ತು. ನಾನು ಪದವಿ ಮುಗಿಸಿ ಕೆಲಸಕ್ಕೆ ಸೇರಬೇಕೆಂದಾಗ ನೀವೇ ತಡೆದಿದ್ದೀರಿ. ಈಗ ಪರಿಸ್ಥಿತಿ ಹಾಗಿಲ್ಲ. ಏನು ಮಾಡ್ತೀಯ ನೀನು ಎಂದು ಸಾಗರ್ ಆಶ್ಚರ್ಯದಿಂದ ಕೇಳಿದ್ದ. ನಾನು ಇವತ್ತೇ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಅಕೌಂಟೆಂಟ್ ಹುದ್ದೆಗೆ ಸಂದರ್ಶನಕ್ಕೆ ಹೋಗುತ್ತಿದ್ದೇನೆ. ನನ್ನ ಹಳೆಯ ಗೆಳತಿಯೊಬ್ಬಳು ಅಲ್ಲಿ ಮ್ಯಾನೇಜರ್ ಆಗಿದ್ದಾಳೆ. ನಮ್ಮ ಕಂಪನಿಯ ಲೆಕ್ಕಪತ್ರಗಳಲ್ಲಿ ಆದ ತಪ್ಪುಗಳನ್ನು ಸರಿಪಡಿಸಲು ನನಗೆ ಹೊರಗಿನ ಅನುಭವ ಬೇಕು ಎಂದಳು ಪಲ್ಲವಿ. ರಾಜೇಶ್ವರಿ ಜೋರಾಗಿ ನಕ್ಕರು. ಹೋಗು ಹೋಗು, ನಿನಗೆ ಯಾರು ಕೆಲಸ ಕೊಡುತ್ತಾರೆ ನೋಡೋಣ. ನಮ್ಮ ಮನೆ ಸೊಸೆ ಹೊರಗೆ ಹೋಗಿ ಕೆಲಸ ಮಾಡುವುದು ಎಂದರೆ ನಮ್ಮ ಗೌರವ ಮಣ್ಣು ಪಾಲಾದಂತೆ. ಪಲ್ಲವಿ ಶಾಂತವಾಗಿಯೇ ಉತ್ತರಿಸಿದಳು. ಅತ್ತೆಯವರೇ, ಮನೆಯ ಗೌರವ ಮನೆಯೊಳಗೆ ಹಸಿದು ಕುಳಿತುಕೊಳ್ಳುವುದರಲ್ಲಿಲ್ಲ, ಬದಲಿಗೆ ಕಷ್ಟ ಬಂದಾಗ ಹೆಗಲು ಕೊಡುವುದರಲ್ಲಿದೆ. ನಾನು ಕೆಲಸಕ್ಕೆ ಹೋಗುವುದು ಹಣಕ್ಕಾಗಿ ಮಾತ್ರವಲ್ಲ, ನಿಮ್ಮ ಮಗನ ತಪ್ಪುಗಳನ್ನು ಸರಿಪಡಿಸುವ ಶಕ್ತಿ ಗಳಿಸುವುದಕ್ಕಾಗಿ. ಸಂದರ್ಶನದ ಕಣದಲ್ಲಿ ಪಲ್ಲವಿ ನಗರದ ಪ್ರಸಿದ್ಧ ಟೆಕ್ ಮೈಂಡ್ಸ್ ಕಂಪನಿಯ ಕಚೇರಿಗೆ ತಲುಪಿ ಅಲ್ಲಿನ ಭವ್ಯತೆ ಕಂಡು ಅವಳಿಗೂ ಸ್ವಲ್ಪ ಭಯವಾಯಿತು. ಆದರೆ ತನ್ನ ತಂದೆ ತಾಯಿಯ ಮುಖ ಮತ್ತು ಅತ್ತೆಯ ಹೀಯಾಳಿಸುವ ಮಾತು ಆಕೆಗೆ ಧೈರ್ಯ ತುಂಬಿದವು. ಸಂದರ್ಶಕರು ಕೇಳಿದರು, ಪಲ್ಲವಿ, ನಿಮ್ಮ ರೆಜುಮೆಯಲ್ಲಿ 5 ವರ್ಷಗಳ ಗ್ಯಾಪ್ ಇದೆ. ಮದುವೆಯಾದ ಮೇಲೆ ನೀವು ಏನು ಮಾಡಲಿಲ್ಲವೇ? ಪಲ್ಲವಿ ಮುಗುಳ್ನಕ್ಕು ಉತ್ತರಿಸಿದಳು. ಸರ್, ಆ 5 ವರ್ಷಗಳಲ್ಲಿ ನಾನು ಸಂಸಾರ ಎಂಬ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ತರಬೇತಿ ಪಡೆದಿದ್ದೇನೆ. ತಾಳ್ಮೆ, ಸಮಯ ನಿರ್ವಹಣೆ ಮತ್ತು ಒತ್ತಡದಲ್ಲಿ ಹೇಗೆ ಕೆಲಸ ಮಾಡಬೇಕೆಂದು ಅಲ್ಲಿ ಕಲಿತಿದ್ದೇನೆ. ನನ್ನ ಅಕೌಂಟಿಂಗ್ ಪದವಿಯ ಜ್ಞಾನ ತುಕ್ಕು ಹಿಡಿದಿಲ್ಲ, ಬದಲಿಗೆ ಈ ಸವಾಲುಗಳಿಂದಾಗಿ ಹರಿತವಾಗಿದೆ. ಆಕೆಯ ಆತ್ಮವಿಶ್ವಾಸ ಮತ್ತು ಸ್ಪಷ್ಟವಾದ ಇಂಗ್ಲಿಷ್ ಮಾತುಗಳು ಸಂದರ್ಶಕರನ್ನು ಬೆರಗುಗೊಳಿಸಿದವು. ಆಕೆಗೆ ತಕ್ಷಣವೇ ಕೆಲಸ ಸಿಕ್ಕಿತ್ತು. ಮನೆಯಲ್ಲಿ ಮೊದಲ ಸಂಬಳದ ಸಂಭ್ರಮ. 1 ತಿಂಗಳ ನಂತರ ಪಲ್ಲವಿ ತನ್ನ ಮೊದಲ ಸಂಬಳದ ಚೆಕ್ ಹಿಡಿದು ಮನೆಗೆ ಬಂದಳು. ಅಂದು ಸಾಗರ್ ಕಂಪನಿಗೆ ಲೀಗಲ್ ನೋಟಿಸ್ ಬಂದಿತ್ತು. ಪಲ್ಲವಿ ಸಾಗರ್ ಕೈಗೆ ಚೆಕ್ ಇಟ್ಟು ಹೇಳಿದಳು, ಸಾಗರ್, ಇದರಲ್ಲಿ ಸ್ವಲ್ಪ ಹಣವಿದೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ನಿಮ್ಮ ಕಂಪನಿಯಲ್ಲಿ ವಂಚನೆ ಮಾಡುತ್ತಿದ್ದ ಆ ಅಕೌಂಟೆಂಟ್ ಯಾರೆಂದು ನಾನು ಕಂಡುಹಿಡಿದಿದ್ದೇನೆ. ನನ್ನ ಆಫೀಸ್ನ ಸಾಫ್ಟ್ವೇರ್ ಬಳಸಿ ನಿಮ್ಮ ಕಂಪನಿ ಕಳೆದ 3 ವರ್ಷದ ಲೆಕ್ಕ ಪರಿಶೋಧನೆ ಮಾಡಿದ್ದೇನೆ. ಸಾಗರ್ ಬೆಚ್ಚಿಬಿದ್ದ. ಪಲ್ಲವಿ, ನೀನು ಇಷ್ಟೆಲ್ಲ ಮಾಡಿದೀಯಾ? ರಾಜೇಶ್ವರಿ ಮೂಲೆಗೆ ಬಂದು ನಿಂತಿದ್ದರು. ಪಲ್ಲವಿ ಅವರ ಬಳಿ ಹೋಗಿ, ಅತ್ತೆಯವರೇ, ನಿಮ್ಮ ಸೊಸೆ ಈಗ ಕೇವಲ ಹಳ್ಳಿಯವಳಲ್ಲ, ವೃತ್ತಿಪರ ಅಕೌಂಟೆಂಟ್ ಕೂಡ. ಈ ಸಂಬಳದಲ್ಲಿ ಮೊದಲನೆಯದಾಗಿ ನಾನು ನಿಮ್ಮ ಅಡವಿಟ್ಟ ಮಾಂಗಲ್ಯ ಸರವನ್ನು ಬಿಡಿಸುತ್ತೇನೆ ಎಂದಳು. ರಾಜೇಶ್ವರಿಯ ಕಣ್ಣಲ್ಲಿ ಅಂದು ಪಶ್ಚಾತ್ತಾಪದ ಕಣ್ಣೀರು ಇತ್ತು. ನನ್ನನ್ನು ಕ್ಷಮಿಸು ಪಲ್ಲವಿ. ನಾನು ನಿನ್ನನ್ನು ಕೇವಲ ಒಬ್ಬ ಬಡ ಹೆಣ್ಣು ಎಂದು ಭಾವಿಸಿದ್ದೆ. ಆದರೆ ನೀನು ಈ ಮನೆಯನ್ನು ರಕ್ಷಿಸಿದ ಮಹಾಲಕ್ಷ್ಮಿ. ಪಲ್ಲವಿ ಎಂದು ಸಾಗರ್ ಕಂಪನಿಗೆ ಸಲಹೆಗಾರ್ತಿಯಾಗಿ ಸೇರಿದಳು. ಕೇವಲ ಮನೆಯ ಸೊಸೆಯಾಗಿ ಅಲ್ಲದೆ ಆ ಉದ್ಯಮದ ಬೆನ್ನೆಲುಬಾಗಿ ನಿಂತಳು. ಬಡತನದ ಹಸಿವು ಆಕೆಗೆ ಶ್ರಮ ಕಲಿಸಿತ್ತು. ಅತ್ತೆಯ ನಿಂದನೆ ಆಕೆಗೆ ಜಯಿಸುವ ಹಠ ಕಲಿಸಿತ್ತು. ಸಾಗರ್ನ ಕಂಪನಿಯು ಮುಳುಗುತ್ತಿರುವ ಹಡಗಿನಂತಿತ್ತು. ನೌಕರರು ಸಂಬಳವಿಲ್ಲದೆ ಕೆಲಸ ಬಿಡುತ್ತಿದ್ದರು. ಬ್ಯಾಂಕ್ನವರು ಸಾಲ ವಸೂಲಿಗೆ ನೋಟಿಸ್ ಮೇಲೆ ನೋಟಿಸ್ ನೀಡುತ್ತಿದ್ದರು. ಅಂದು ಪಲ್ಲವಿ ಕೇವಲ ಸೊಸೆಯಾಗಿ ಅಲ್ಲ, ಒಬ್ಬ ಚಾಣಕ್ಯ ನೀತಿಯ ಉದ್ಯಮಿಯಾಗಿ ರಂಗಕ್ಕಿಳಿದಳು. ಅತ್ತೆಯ ಬದಲಾದ ಮನಸ್ಸು. ರಾಜೇಶ್ವರಿಗೆ ಅಂದು ಪಲ್ಲವಿ ತನ್ನ ಮಾಂಗಲ್ಯ ಸರವನ್ನು ಬಿಡಿಸಿ ತಂದುಕೊಟ್ಟಾಗ ಆದ ಆಘಾತ ಮತ್ತು ಆನಂದ ಅಷ್ಟಿಷ್ಟಲ್ಲ. ರಾಜೇಶ್ವರಿ ಪಲ್ಲವಿಯ ಕೈ ಹಿಡಿದು ಹೇಳಿದಳು, ಪಲ್ಲವಿ, ಇಷ್ಟು ದಿನ ನಾನು ನಿನ್ನ ಬಡತನವನ್ನಷ್ಟೇ ನೋಡಿದ್ದೆ.
ನಿನ್ನ ಒಳಗಿದ್ದ ಬಂಗಾರದಂತಹ ಗುಣವನಲ್ಲ. ಈ ಮನೆಯನ್ನು ರಕ್ಷಿಸುವ ಜವಾಬ್ದಾರಿ ಇನ್ನು ನಿನ್ನದು. ನಾನು ನಿನಗೆ ಅಡ್ಡ ಬರುವುದಿಲ್ಲ, ಜೊತೆಗಿದ್ದೇನೆ ಅಂತ ಹೇಳುತ್ತಾಳೆ. ಅತ್ತೆಯ ಈ ಒಂದು ಮಾತು ಪಲ್ಲವಿಗೆ 1000 ಆನೆಗಳ ಬಲ ಬಂದಿತ್ತು. ಪಲ್ಲವಿ ಸಾಗರ್ನನ್ನು ಎದುರಿಸಿ ಕುಳಿತು ನೇರವಾಗಿ ಹೇಳಿದಳು. ಸಾಗರ್, ಈ ಕಂಪನಿ ಉಳಿಯಬೇಕಾದರೆ ಮೊದಲು ನಿಮ್ಮ ಹಳೆಯ ಅಹಂಕಾರವನ್ನು ಬಿಡಬೇಕು. ನಾನು ಪಾರ್ಟ್ನರ್ ಆಗಿ ಕೆಲಸ ಮಾಡುತ್ತೇನೆ, ಕೇವಲ ಪತ್ನಿಯಾಗಿ ಅಲ್ಲ. ಸಾಗರ್ ಒಪ್ಪಲೇಬೇಕಾಯಿತು. ಉದ್ಯಮ ಲೋಕದ ಮಿಂಚು. ಪಲ್ಲವಿ ಕಂಪನಿಯ ಲೆಕ್ಕಪತ್ರಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಿದಳು. ಹಳ್ಳಿಯಲ್ಲಿದ್ದ ತನ್ನ ಕೆಲವು ಪ್ರತಿಭಾವಂತ ಸ್ನೇಹಿತರನ್ನು ಕೆಲಸಕ್ಕೆ ಕರೆಸಿಕೊಂಡಳು. ಆಕೆ ಮೊದಲು ಮಾಡಿದ್ದು ಖರ್ಚಿನ ಮಿತವ್ಯಯ. ಒಂದು ದಿನ ದೊಡ್ಡ ಮೀಟಿಂಗ್ ಇತ್ತು. ವಿದೇಶಿ ಹೂಡಿಕೆದಾರರು ಬಂದಿದ್ದರು. ಸಾಗರ್ ಭಯಪಟ್ಟಿದ್ದ. ಪಲ್ಲವಿ, ಅವರಿಗೆ ಇಂಗ್ಲಿಷ್ನಲ್ಲಿ ಹೇಗೆ ಉತ್ತರಿಸುತ್ತೀಯಾ ಎಂದು. ಆದರೆ ಪಲ್ಲವಿ ವೇದಿಕೆಯ ಮೇಲೆ ನಿಂತು ಮಾತನಾಡಿದ ರೀತಿ ಅದ್ಭುತವಾಗಿತ್ತು. ಆಕೆ ಹೇಳಿದಳು, ನಮ್ಮ ಕಂಪನಿಯ ಆಸ್ತಿ ಕೇವಲ ಯಂತ್ರಗಳಲ್ಲ, ನಂಬಿಕೆ. ನಾನು ಮಣ್ಣಿನಿಂದ ಬಂದವಳು. ಮಣ್ಣಿನ ಗುಣ ಏನು ಎಂಬುದು ನನಗೆ ಗೊತ್ತು. ನಾವು ಉತ್ಪಾದಿಸುವ ಉತ್ಪನ್ನಗಳಲ್ಲಿ ಸತ್ಯವಿದೆ. ಆಕೆಯ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಕಂಡ ಹೂಡಿಕೆದಾರರು ಕೋಟಿಗಟ್ಟಲೆ ಹಣ ಹೂಡಲು ಒಪ್ಪಿದರು. ಕೇವಲ 2 ವರ್ಷಗಳಲ್ಲಿ ಸಾಗರ್ನ ಕಂಪನಿ ರಾಜ್ಯದಲ್ಲೇ ನಂಬರ್ 1 ಸ್ಥಾನಕ್ಕೆ ಏರಿತ್ತು. ಅರಮನೆಯಲ್ಲಿ ಮಲ್ಲಿಗೆಯ ಪರಿಮಳ. ಈಗ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿತ್ತು. ಪಲ್ಲವಿ ತನ್ನ ತಂದೆ ಶೇಖರಪ್ಪ ಮತ್ತು ತಾಯಿ ಗೌರಮ್ಮನನ್ನು ಅರಮನೆಯಂತಹ ಆ ಮನೆಗೆ ಕರೆದುಕೊಂಡು ಬಂದಳು. ರಾಜೇಶ್ವರಿ ಅವರೇ ಸ್ವಂತ ಮುಂದೆ ನಿಂತು ಬೀಗರಿಗೆ ಸ್ವಾಗತ ಮಾಡಿದರು. ಒಂದು ಸಂಜೆ ರಾಜೇಶ್ವರಿ ಮತ್ತು ಪಲ್ಲವಿ ತೋಟದಲ್ಲಿ ಕುಳಿತಿದ್ದರು. ರಾಜೇಶ್ವರಿ ಮೆಲ್ಲನೆ ಹೇಳಿದಳು, ಪಲ್ಲವಿ, ಅಂದು ನೀನು ಕೆಲಸಕ್ಕೆ ಹೋಗುತ್ತೇನೆ ಎಂದಾಗ ನಾನು ಎಷ್ಟು ಕೆಟ್ಟದಾಗಿ ನಡೆಸಿಕೊಂಡೆ ಅಲ್ವಾ? ಆದರೆ ಇಂದು ಈ ಮನೆಗೆ ಇಷ್ಟು ದೊಡ್ಡ ಗೌರವ ಬರಲು ಕಾರಣ ನಿನ್ನ ಆ ಕಠಿಣ ನಿರ್ಧಾರ. ಹಣದಿಂದ ಸೌಲಭ್ಯ ಕೊಳ್ಳಬಹುದು, ಆದರೆ ಮನೆಗೆ ಬೇಕಾದ ನೆಮ್ಮದಿಯನ್ನು ಕೇವಲ ಸಂಸ್ಕಾರದಿಂದ ಮಾತ್ರ ಕೊಳ್ಳಬಹುದು ಎಂದು ನನಗೆ ತೋರಿಸಿಕೊಟ್ಟೆ ಅಂತ ಹೇಳುತ್ತಾಳೆ. ಪಲ್ಲವಿ ಅತ್ತೆಯ ಮಡಿಲಲ್ಲಿ ತಲೆಯಿಟ್ಟು ಹೇಳಿದಳು, ಅತ್ತೆಯವರೇ, ಹಳ್ಳಿಯ ಮಣ್ಣು ನಮಗೆ ಬಗ್ಗುವುದನ್ನು ಕಲಿಸುತ್ತದೆ, ಆದರೆ ಸೋಲುವುದನ್ನಲ್ಲ. ನೀವು ನನ್ನನ್ನು ಎದುರಿಸದಿದ್ದರೆ ನಾನು ಇಷ್ಟು ಗಟ್ಟಿ ಆಗುತ್ತಿರಲಿಲ್ಲ. ನಿಮ್ಮ ಟೀಕೆಗಳೇ ನನಗೆ ಏಣಿಯಾದವು ಅಂತ ಪಲ್ಲವಿ ಹೇಳುತ್ತಾಳೆ. ಪಲ್ಲವಿ ಈಗ ಕೇವಲ ಒಬ್ಬ ಉದ್ಯಮಿಯಲ್ಲ. ಆಕೆ ತನ್ನ ಹಳ್ಳಿಯಲ್ಲಿ ಬಡ ಹೆಣ್ಣು ಮಕ್ಕಳಿಗಾಗಿ ಒಂದು ದೊಡ್ಡ ಶಾಲೆಯನ್ನು ಮತ್ತು ಕೌಶಲ್ಯ ತರಬೇತಿ ಕೇಂದ್ರವನ್ನು ತೆರೆದಳು. ಯಾವುದೇ ಹೆಣ್ಣು ತನ್ನ ಬಡತನಕ್ಕಾಗಿ ಮದುವೆಯ ನಂತರ ಅಪಮಾನಕ್ಕೊಳಗಾಗಬಾರದು ಎಂಬುದು ಆಕೆಯ ಆಶಯವಾಗಿತ್ತು. ಬಡಮನೆಯ ಮಗಳಾಗಿ ಬಂದವಳು ಶ್ರೀಮಂತ ಮನೆಯ ಕತ್ತಲನ್ನು ಓಡಿಸಿ ಮಹಾಲಕ್ಷ್ಮಿಯಾಗಿ ಬೆಳಗಿದಳು. ಹೂವಿನಂತೆ ಮೃದುವಾಗಿದ್ದ ಸಂದರ್ಭ ಬಂದಾಗ ವಜ್ರದಂತೆ ಕಠಿಣವಾಗಿ ಹೊಳೆಯುವುದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಳು. ಶ್ರೀಮಂತಿಕೆ ಇರುವುದು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಅಲ್ಲ, ಮನುಷ್ಯನ ವ್ಯಕ್ತಿತ್ವ ಮತ್ತು ಸಾಧನೆಯಲ್ಲಿ. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಶೂನ್ಯದಿಂದ ಸಾಮ್ರಾಜ್ಯವನ್ನೇ ಕಟ್ಟಬಲ್ಲಳು. ಬಡತನ ಅಪರಾಧವಲ್ಲ, ಹಣದಿಂದ ಅಂತಸ್ತನ್ನು ಕೊಳ್ಳಬಹುದು, ಆದರೆ ಗುಣವನ್ನಲ್ಲ. ಪಲ್ಲವಿಯ ಕತೆ ನಮಗೆ ಕಲಿಸುವುದು ಒಂದೇ, ಕಷ್ಟಗಳು ಬಂದಾಗ ಧೃತಿಗೆಡದೆ ನಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸಿದರೆ ಯಾವುದೇ ಅರಮನೆಯ ಸೆರೆಮನೆಯಿಂದಲೂ ನಾವು ಹೊರಬರಬಹುದು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.